ಚಿಕ್ಕದೊಂದು ಬ್ರೇಕ್ನ ನಂತರ ಸಾಧು ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸಾಧು ಕೋಕಿಲ ಅವರು ಒಂದ್ ಕಡೆ ಸಂಗೀತದ ಅಲೆಯನ್ನ ಹರಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಹಾಸ್ಯದ ಅಲೆಯನ್ನ ಕೂಡ ಹರಿಸ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋದು ಇನ್ನೂ ಕೂಡ ಸಾಕಷ್ಟಿದೆ. ಸಾಧು ಕೋಕಿಲ ಅವರೇ, ವಿಶ್ ಫಿಲ್ಮ್ ಅಲ್ಲಿ ನೀವು ಕುಂಫು ಮಾಸ್ಟರ್ ಆಗಿ ಎಂಟ್ರಿ ಕೊಟ್ರಿ. ಅದಾದ ನಂತರ ಇಲ್ಲಿವರೆಗೂ ಕೂಡ ಜನರನ್ನ ನಗಿಸ್ತಾ ಇದ್ದೀರಿ, ಜೊತೆಗೆ ಸಂಗೀತವನ್ನ ಕೂಡ ಕೇಳಿಸ್ತಾ ಇದ್ದೀರಿ. ಸೊ ಈಗ ಹೆಚ್ಚು ಸಂಭಾವನೆಯನ್ನ ಪಡೆಯೋ ಹಾಸ್ಯ ನಟರಾಗಿ ಕೂಡ ಬೆಳೆದಿದ್ದೀರಿ. ಈ ಒಂದು ಜರ್ನಿ ಇದೆಯಲ್ಲ, ಎಷ್ಟು ಅಂತ ಹೇಳಿಲ್ಲ, ಸೊ ಈ ಜರ್ನಿ ಇದೆಯಲ್ಲ ಹೇಗಿತ್ತು? ಯಾಕಂದ್ರೆ ಒಬ್ಬ ಹಾಸ್ಯ ನಟನಾಗಿ ನೀವು ತೆರೆ ಮೇಲೆ ಕಾಣಿಸ್ಕೋತಾ ಇದ್ರಿ, ಫಸ್ಟ್ ಇಲ್ಲ ಅದ್ರ ಹಿಂದೆ ತುಂಬಾ ನೋವುಗಳಿರುತ್ತೆ, ಏಳು ಬೀಳಿರುತ್ತೆ. ಸೊ ಹೇಗಿತ್ತು ಆ ಜರ್ನಿ? ಯಾವ ನೋವುಗಳು? ಅದನ್ನು ಫನ್ನಿಯಾಗಿ ಹೇಳ್ತೀರಾ? ಎಲ್ಲವೂ ಕೂಡ ಅವ್ರು ನಲಿವಾಗೆ ತಗೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ನನಗಿಂತ ತುಂಬಾ ಟ್ರಾಜಿಡಿ ಅಂದ್ರೆ ಪಾಪ ಉಪೇಂದ್ರ ಅವ್ರದ್ದು. ಪಿಕ್ಚರ್ ಮಾಡ್ಬೇಕಾದ್ರೆ ಅವ್ರಿಗೆ ಗಾಡಿ ಇಲ್ಲ ಏನಿಲ್ಲ, ಪಾಪ ಒಂದು ಬೈಕ್ ಏನು ಇಟ್ಕೊಂಡಿದ್ರು ಅನ್ಸುತ್ತೆ, ಅದಕ್ಕೆ ಪೆಟ್ರೋಲ್ ಇಲ್ಲ, ತಳ್ಕೊಂಡು ಹೋಗೋರು ಮನೆ ತನಕ, ಕತ್ರಗುಪ್ಪ ಮನೆ ತನಕ. ಆವಾಗ ಅವ್ರಿಗಿಂತ ನನಗೆ ಬೆಲೆ ಜಾಸ್ತಿ ಇತ್ತಲ್ಲಿ. ಮ್ಯೂಸಿಕ್ ಡೈರೆಕ್ಟ್ರು ಅಂತ ಒಬ್ಬೊಬ್ರದ್ದು ಒಂದೊಂದು ಟ್ರಾಜಿಡಿ. ನಾವು ವೇಣು ಅಂತ ನಮ್ಮ ಕ್ಯಾಮ್ರಾಮನ್ನು, ಅವನಿಗೆ ಮನೆಯಲ್ಲೇ ಏನಿಲ್ಲ, ಗಾಡಿಲೇ ಮಲಗೋನು ಅವನು. ಆ ಥರ ತುಂಬ ಟ್ರಾಜಿಡಿ ನಮ್ದೆಲ್ಲನೂ. ಅಲ್ಲೇ ಹಂಗೆ ನುಡಿಸೋದು, ಇಷ್ಟೇ ಒಂದು ಜಾಗ ಇದು ನೋಡಿ, ಇಷ್ಟು ಜನ ಕೂತ್ಕೊಂಡು ಒಂದು ಸಣ್ಣ ರೂಮ್ ಅಷ್ಟೇ. ನಾನಿಲ್ಲಿ ಹಿಂಗೆ ಹಾರ್ಮೋನಿಯಮ್ ಪಕ್ಕದಲ್ಲಿ ಉಪೇಂದ್ರ ಹಿಂಗೆ ಕೂತಿರೋರು. ಕಂಪೋಸಿಂಗ್ ರೂಮ್ ನಾನು ಹೇಳ್ತಿರೋದು, ಪಿಕ್ಚರ್ ಮಾಡಬೇಕಾದ್ರೆ. ಆ ಕಡೆ ನಮ್ಮ ಅಸೋಸಿಯೇಟ್ಗಳು, ಇವರು ಮುರಳಿ ಅಂತ ಅವರು ಡೈರೆಕ್ಟ್ರ್. ಈಗ ಸುಮಾರು ಜನ ಒಂದೇ ರೂಮಲ್ಲಿ ಈ ಥರ ಕಿಸ್ಕಿನ ಥರ ಅಲ್ಲೇ ಸಿಗರೇಟ್ ಸೇದ್ಕೊಂಡು, ಯಾಕೆಂದರೆ ಆ ಕಷ್ಟದಲ್ಲಿ ತಿಂಗ್ಳಾನ್ಗಟ್ಲೆ ಕೂತ್ಕೊಂಡು ಕಂಪೋಸ್ ಮಾಡಿದ್ದು ಸಾಂಗ್ಸ್ ಅದು ಪಿಕ್ಚರ್ದು. ನಾನು ಹಿಂಗೆ ಕೂತಿದ್ರೆ ಪಕ್ಕದಲ್ಲಿ ಒಂದು ನಮ್ಮ ಪಿಕ್ಚರ್ ನೋಡಿದ್ರೆ ನೀವು, ಹಂಗೊಂದು ದವ ಇರುತ್ತೆ ಇಷ್ಟುದ್ದ ನಾಲ್ಗೆ, ಅದು ಇಡೀ ಸಿನಿಮಾ. ಅದು ಪಕ್ಕದಲ್ಲಿ ಹಿಂಗೆ ಕೂತಿತ್ತು, ನಾನು ಹಿಂಗೆ ಕೂತ್ಕೊಂಡು ನೋಡ್ಬೇಕಾರೆ ನನ್ನ ನೋಡಿ ಬರ ಅಂತ ಅವ್ರು ನಗು. ಉಪೇಂದ್ರ ಅವ್ರು ನಗಕ್ಕೆ ಶುರು ಮಾಡಿಬಿಟ್ರೆ. ಇವಾಗಲೂ ಸಿನಿಮಾದಲ್ಲಿ ನನ್ನ ಜೊತೆ ಅವರು ನನಗೆ ಕಾಂಬಿನೇಷನ್ ಬಂದ್ಬಿಟ್ರೆ ಒಂದೊಂದ್ಸಲಿ ನಾನು ಹಿಂಗೆ ನೋಡ್ತೀನಿ ಅವ್ರನ್ನ, ನೋಡಿ ಇವ್ರನ್ನ ನಗ್ತಾ ಇದ್ದಾರಲ್ಲ, ಆದರೆ ಅವರು ನಗಕ್ಕೆ ಶುರು ಮಾಡಿಬಿಟ್ರೆ ಅವತ್ತು ಶೂಟಿಂಗ್ ಕ್ಯಾನ್ಸಲ್. ನನ್ನನಿಗೂ ಶೂಟಿಂಗ್ ಅಂತ ನಾನು ನೋಡಿದ್ದು ಅಂತ ಸ್ಟಾರ್ಟ್ ಮಾಡೋರು. ಹಂಗೆ ನಗ್ತಾ ಇದ್ರು. ನಾನು ಕಂಪೋಸ್ ಮಾಡೋಕ್ಕಾದ್ರೆ ಏನು ಸಾರ್ ಅಂತ ಹೇಳಿದ್ರೆ, ಇಲ್ಲ ರೀ ರೆಡಿ ಬರ್ರಿ ನೀವು ಮಾಡಿರಿ. ಇಲ್ಲ ಸರ್ ಏನು ರೀ, ಇಲ್ಲ ರೀ ನಗು ಬಂತು ನಿಮ್ಮ ನೋಡಿ, ನಾನು ಪಕ್ಕದಲ್ಲಿ ನೋಡಿ ಇದನ್ನ ನೋಡಿ ನಗ್ತಾ ಇದ್ದಾರೆ ಅಂತ. ಹೆಂಗಿತ್ತಲ್ಲ ಅದು, ಅವ್ರು ನನ್ನ ನೋಡಿ ನಾನು ನಗ್ತಾ ಇದ್ದಿದ್ದು. ಆವಾಗಲೇ ಡಿಸೈಡ್ ಮಾಡಿದ್ರಿ, ನೀವೇನು ಅರ್ಥ ಮಾಡ್ಕೊಂಡ್ರಿ? ನಮ್ಮಿಬ್ಬರಿಗೆ ಕಂಪೇರ್ ಮಾಡ್ತಾರೆ. ಸಾಧು ಕೋಕಿಲ ಅವ್ರಿಗೆ ಬಹುಶಃ ಟ್ರಾಜಿಡಿ ಕೇಳೋದೇ ತಪ್ಪು ಅನ್ಸುತ್ತೆ. ಅವ್ರು ಟ್ರಾಜಿಡಿ ಅನ್ನೋದು ಕೂಡ ಕಾಮಿಡಿ ಹೇಳ್ಬಿಡ್ತಿದ್ದಾರೆ. ಸೊ ಈಗ ಬಹಳಷ್ಟು ನೀವು ಉಪೇಂದ್ರ ಕಾಂಬಿನೇಷನ್ ಹೇಳ್ತಾ ಇದ್ರಿ, ಬಟ್ ಸಾಮಾನ್ಯವಾಗಿ ಫಿಲಮ್ ಅಲ್ಲಿ ಹೀರೋ ಹೀರೋಯಿನ್ ನಡುವೆ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ. ಬಟ್ ಸಾಧು ಕೋಕಿಲ ಅವ್ರದ್ದು ರಕ್ಷಿತಾ ಅವ್ರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಸಖತ್ತಾಗಿರ್ತಿತ್ತು. ಸೀನ್ ಅದಿನ್ನೂ ಸೀನ್ ನಿಮ್ದು ಓಂ ತರ ಇದು ಐ ಲವ್ ಯು ಅದು ಸೀನ್ ಬರುತ್ತೆ, ಅವ್ರು ರಾರ ಅಂತ ಬರ್ತಾರೆ. ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿತ್ತು ಅಂತ ನಿಮ್ದು ಸೀನ್? ಇಲ್ಲ, ಅವರು ನನ್ನ ಜೊತೆ ಮಾಡ್ಬೇಕಾದ್ರೆ ಅವ್ರು ತುಂಬಾ ಫ್ರೀಯಾಗಿ ಮಾಡೋರು. ರಕ್ಷಿತಾ ಅವರು ತುಂಬ ಒಳ್ಳೆ ಆರ್ಟಿಸ್ಟ್ ಅವರು. ಅದಕ್ಕೆ ಮುಂಚೆ ನಾವು ಇದ್ರಲ್ಲಿ ಮಾಡಿದ್ವಲ್ಲ ಕಲಾಸಿಪಾಳ್ಯ, ಸೊ ಅವಾಗ ತುಂಬಾನೇ ಕರೆಕ್ಟ್ ಕೆಮಿಸ್ಟ್ರಿ ಚೆನ್ನಾಗಿ. ಕ್ಯಾನ್ಸರ್ ಸೀನ್ ಕೂಡ ನೆನಪಿದೆ. ಅನ್ಸಿದ್ದು ಡೆಂಬಲ್ಸ್ ಎಲ್ಲ ಫುಲ್ ಎತ್ತಿ ಇಂಪ್ರೆಸ್ ಮಾಡಕ್ಕೆ ಅಂತ ಅಜ್ಜಿ ಬಂದು ಲೆಫ್ಟ್ ಹ್ಯಾಂಡ್ ಅಲ್ಲಿ ತೆಗೆದು ನಮ್ಮ ಕಾಂಬಿನೇಷನ್ ತುಂಬಾ ಜಾಸ್ತಿ. ಅವ್ರ ಜೊತೆ ನಿನ್ನ ಪ್ರೇಮ ಗೀತೆ ಅವಳೆ ಅನ್ಕೊಂಡು ಇವ್ರನ್ನ ಹಿಡ್ಕೊಂಡು. ಸರಿ, ನನ್ಗೆ ಅದೇ ಒಂದು ಬೇಜಾರ ಏನಂದ್ರೆ ರಕ್ಷಿತ್ ಅವ್ರ ಮದುವೆ ಆಗಿ ಹೋಗ್ಬಿಟ್ರು. ಸೀರಿಯಸ್ ಆಗಿ ಹೇಳ್ತಿದ್ರು, ಜೋಕಲ್ಲಿ ಹೇಳ್ತಿದ್ರು? ಇದು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಇನ್ನೂ ಸುಮಾರು ಅವ್ರ ಜೊತೆ ಕಾಂಬಿನೇಷನ್ಸ್ ಮಾಡ್ಬೋದಿತ್ತು. ಅದು ತುಂಬಾ ಬೇಗ ಅವ್ರ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು. ಅದರಿಂದ ನಮ್ಮ ಕಾಂಬಿನೇಷನ್ ಬ್ರೇಕ್ ಆಯ್ತು. ನಂದು, ದರ್ಶನ್, ರಕ್ಷಿತಾ ಅವರು, ಬುಲೆಟ್ ಪ್ರಕಾಶ್ ಎಲ್ಲ ಕಾಂಬಿನೇಷನ್ನೇ ಬ್ರೇಕ್ ಆಗೋಯ್ತು ಅವ್ರ ಮದುವೆ ಆದ್ಮೇಲೆ. ನೆನಪಲ್ಲೇ ಒಂದು ಕಾರಣನ ಸಿಟ್ಟು ಬರುತ್ತಾ? ಯಾವ್ದು? ಪ್ರೇಮ ಅವ್ರ ಬಗ್ಗೆ? ಇಲ್ಲ, ಪ್ರೇಮ ಅವರು ತುಂಬ ಲೇಟಾಗಿ ಮದುವೆ ಆಗ್ಬಿಟ್ರು. ಪ್ರೇಮ ನಮ್ಮ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಾಯಿದ್ರು. ಹಲೋಯಮ್ಮ ಅಂತ ಒಂದು ಪಿಕ್ಚರು. ಆವಾಗ ನಾನು ಸಿನಿಮಾ ತೆಗೆದು ಫುಲ್ ಲಾಸ್ ಆಗಿ ರೋಡಲ್ಲಿ ಅಬ್ಬೆಪ್ಪರಿ ಥರ ಓಡಾಡ್ತಾ ಇದ್ದೆ. ಆ ಟೀಮಲ್ಲಿ ಈ ಸಿನಿಮಾ ಹಿಟ್ ಆಗೋಯ್ತು, ಹಲೋಯಮ್ಮ. ನಿಮ್ದು ದೊಡ್ಡಣ್ಣ ಕಾಂಬಿನೇಷನ್ ನೋಡಿ, ಕೇರಳದಲ್ಲಿ ಹೆಂಗೆ ಆಕ್ಟರ್ ಆದ್ರಿಂದ ಈ ಸಿನಿಮಾಯಿಂದನೇ ಹಲೋಯಮ್ಮ. ಅದಾದ್ಮೇಲೆ ತುಂಬ ಸಿನಿಮಾಗಳು ನಾನೇ ಹೀರೋ ಅಂದ್ಬಿಟ್ರು. ನಾನು ಹೀರೋನ ಅಂತ. ಹೌದು ಸರ್ ನೀವೇ ಹೀರೋ ಅಂತ. ಏನು ಅಡ್ವಾನ್ಸು ಅದು ಇದು ಉಂಗ್ರ ಎಲ್ಲ ಹಾಕಕ್ಕೆ ಶುರು ಮಾಡ್ಬಿಟ್ರು ಪ್ರೊಡ್ಯೂಸರ್ಗಳು. ಸರ್ ನೀವೇ ಸರ್ ನಮ್ಮ ಪಿಕ್ಚರ್ ಹೀರೋ ಅಂತ. ಒಂದು 4-5 ಸಿನಿಮಾ ಹೀರೋ ಆಗಿ ಮಾಡಿದೆ. ಆಮೇಲೆ ಹಿಂಗೆ ಹೋದ್ರೆ 7ನೇ ಸಿನಿಮಾಗೆ 0 ಆಗ್ಬಿಡ್ತೀನಿ ಅಂದ್ಬಿಟ್ಟು ವಾಪಸ್ ಕಾಮಿಡಿಗೆ ಬಿಟ್ಟು ಅದ್ರ ಸವಾಸನೆ ಬೇಡ. ಯಾವ್ದಾರು ಒಂದು ಈ ಥರ 90 ಥರದ್ದು ಯಾವ್ದಾರು ಒಂದು ಒಳ್ಳೆಯ ಮಾರಲ್ ಇದ್ದರೆ ಜನಕ್ಕೆ, ನನಗೆ ತುಂಬ ಇಷ್ಟ. ಅದು ಏನಾದರೂ ಜನಕ್ಕೆ
ಬಟ್ ನೀವು ಕಾಮಿಡಿ ಬಗ್ಗೆ ಹೇಳ್ತಾ ಇದ್ರಿ, ಆದ್ರೆ ಇತ್ತೀಚೆಗೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಕಾಮಿಡಿ ವಿಷಯಕ್ಕೆ ಬಂದಾಗ ಕೆಲವೊಂದು ಕಾಮಿಡಿಗಳು ಸ್ವಲ್ಪ ವಲ್ಗರ್ ಆಗಿರುತ್ತೆ, ಅಂದ್ರೆ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋದಕ್ಕಾಗೋದಿಲ್ಲ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವಾಗ ಸೋಲೋ ಬಂದು ನೋಡ್ಬಿಡ್ಬೇಕು. ಅಲ್ಲ, ಇಡೀ ಫ್ಯಾಮಿಲಿ ಸೆಪರೇಟ್ ಆಗಿ ಕುತ್ಕೊಂಡು ನೋಡ್ಬೇಕು ಅಂತ ಹೇಳಿ. ಅದೇ ಮತ್ತೆ ಹೌದು, ಒಬ್ಬೊಬ್ಬರು ಒಂದೊಂದ್ಸಲಿ ನೋಡ್ಬೇಕು. ಇಲ್ಲ ಏನಾಗುತ್ತೆ ಅಂದ್ರೆ ಎಲ್ಲ ಥರ ಕ್ಯಾಟಗರಿ ಇದರಲ್ಲಿ. ನನ್ಗನ್ಸಿದ್ದು ಒಂದೇನೆ, ಮುಂಚೆ ಬಿಗಿನಿಂಗ್ ಟೈಮಲ್ಲಿ ನನಗೂ ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೆ ನನ್ನ ವೈಫ್ ಕೂಡ ಬೈತಾ ಇದ್ಲು ಅನ್ಸುತ್ತೆ. ಈಗ ನನಗೆ ಗೊತ್ತಾಗ್ತದೆ. ಹೌದು, ನೀವು ಯಾಕೆ ನಟನೆ ಮಾಡ್ಬೇಕು, ಮಾಡ್ತೀಯ ಅಂದಾಗ ಅಲ್ಲಿ ಏನೋ ಅವಳು ತಪ್ಪು ಕಂಡಿಡಿದಾರೆ. ಏನಾಗುತ್ತೆ ಅಂದ್ರೆ ಕೆಲವು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಕಾಮಿಡಿ ಅಂದ ತಕ್ಷಣ ಈ ವಲ್ಗರ್ ಡೈಲಾಗ್ ಹೇಳಿದ್ರೆ ಕಾಮಿಡಿ. ಹೌದು, ಯಾಕಂದ್ರೆ ಆಮೇಲೆ ಒಂದು ಹುಡುಗಿ ಏನೋ ಅವಳು ಏನೋ ಕಸ ಗುಡಿಸ್ತಾ ಇದ್ರೆ ಅದನ್ನ ಹಿಂಗ್ ನೋಡ್ತಾ ಇದ್ರೆ ಅದು ಕಾಮಿಡಿ. ಇದೆಲ್ಲ ನಮಗೇನು ಅಸಹ್ಯ ಅನ್ಸ್ಬಿಡ್ತು. ನಾನು ಯಾವ್ದು ಆ ಥರ ಮಾಡಿಲ್ಲ ಇಲ್ಲಿ ತನಕ, ಮಾಡೋದೂ ಇಲ್ಲ. ನನ್ಗೆ ಆಮೇಲೆ ಗೊತ್ತಾಯ್ತು ಈ ಡಬಲ್ ಮೀನಿಂಗು ಇವೆಲ್ಲನೂ ನಾನು ಯಾವುದು ಮಾಡೋಕ್ಕೆ ನಾನು ಪರ್ಸನಲ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಆಸ್ ಅ ಹೀರೋ ನೀವು ಫಿಲ್ಮ್ನ ಮಾಡ್ತಾ ಇದ್ದಾಗ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಎಲ್ಲ ಪ್ರೆಷರ್ ಒಟ್ಟಿಗೆ ತಗೋ ತುಂಬ ಬೇಡ ಅನ್ಸ್ಬಿಟ್ಟಿತ್ತು ನನಗೆ. ಹೀರೋ ಆಗಿ ಹೀರೋಗಳೇ ಮಾಡಬೇಕು. ನಾ ಯಾವುದೊಂದು ಕಾಮಿಡಿ ಅದನ್ನ ಕ್ಯಾರೆಕ್ಟರ್ ಅಂತ ಹೇಳ್ಬೇಕಾಗುತ್ತೆ, ಹೀರೋ ಅಂತ ಹೇಳಿದಾಗ ತಪ್ಪಾಗುತ್ತೆ. ಈಗ ಬೇರೆ ಪಾತ್ರಗಳನ್ನ ಮಾಡೋದಕ್ಕೂ ಹಾಸ್ಯ ಪಾತ್ರಗಳನ್ನ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಅಂತಾರೆ. ಹಾಸ್ಯ ಬೇರೆಯವ್ರಿಗೆ ನಗಿಸೋದು ಒಂದು ದೊಡ್ಡ ಚಾಲೆಂಜ್ ಅಂತ, ತುಂಬಾ ಕಷ್ಟ. ಅದರಲ್ಲಿ ಓವರ್ ಆಕ್ಟ್ ಮಾಡ್ಬೇಕಾಗತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತಾ? ಈಗ ಕೆಲವ್ರಿಗೆ ಅದೇ ಅನ್ಸುತ್ತೆ. ಕೆಲವರು ಏನಂದ್ರೆ ಕೆಲವು ಡೈರೆಕ್ಟರ್ಗಳು ಅಷ್ಟೇ, ಅವರೆಲ್ಲ ಏನಂದ್ರೆ ಮುಖನ ಕೋತಿ ಥರ ಹಂಗೆ ಮಾಡ್ಬಿಟ್ರೆ ಸರ್ ಮುಖ ಹಿಂಗೆ ಮಾಡ್ಬೇಕು ಸರ್, ಹಂಗೆ ಮಾಡಿದ್ರೆ ಕಾಮಿಡಿ ಅಂತ. ಹಂಗೆ ಮಾಡಿದ್ರೆ ಅಸಹ್ಯ ಅನ್ಸುತ್ತೆ ಕಾಮಿಡಿ. ಮುಂಚೆಲ್ಲ ಬಾಡಿ ಲ್ಯಾಂಗ್ವೇಜೇ ಒಂದು ಕಾಮಿಡಿ ಆಗಿತ್ತು. ಎಗರೋದು, ಕುಣಿಯೋದು, ಹಿಂಗೆ ಮಾಡೋದು ಇದೆಲ್ಲ ಜಾಸ್ತಿ. ಈಗೆಲ್ಲ ಏನಂದ್ರೆ ಜನ ತುಂಬಾನೇ ನ್ಯಾಚುರಲ್ ಅನ್ನೋದನ್ನ ತುಂಬಾ ಇಷ್ಟಪಡ್ತಾರಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಸಾಧು ಕೋಕಿಲ ಅವರು ಹೀರೋ ಆಗೋ ಮಾಡಿದ್ರು, ಕೆಲವೊಂದು ಸಿನಿಮಾಗಳನ್ನ ಮಾಡಿ. ಅದೇ ಹೀರೋ ಅಂತ ಹೇಳಿದ್ರಲ್ಲ, ಇವಾಗ ಸಿನಿಮಾದಲ್ಲಿ ಒಂದು ಫಾರ್ಮೆಟ್ ಇದೆ. ಹೀರೋ ಅಂದ ತಕ್ಷಣ ಒಂದಷ್ಟು ಹಾಡು, ಅವ್ನು ಹೆಂಗಿದ್ದಾನೆ, ಅವ್ನ ಪರ್ಸನಾಲಿಟಿ ಏನು, ಇವನಿಗೆ ಹಾಡು ಕೊಟ್ರೆ ಜನ ಈ ಮುಖಕ್ಕೆ ನೋಡ್ತಾರ, ಅದನ್ನೆಲ್ಲ ಯಾರು ನೋಡಲ್ಲ. ನಾನೇ ಫೈಟ್ ಮಾಡಿದ್ದೀನಿ, ತಿಮ್ಮರಾಯ ಅಂತ ಒಂದು ಪಿಕ್ಚರ್. ಅದ್ರಲ್ಲಿ ನನಗೆ ಗೊತ್ತಿಲ್ಲ, ಫೈಟ್ ಅಂದ್ಬಿಟ್ರು. ನಾನು ಹೆಂಗ್ ಫೈಟ್ ಮಾಡೋದು, ಏನು 7 ಜನ ಬರ್ತಾವ್ರೆ ಎದುರುಗಡೆ ಫೈಟ್ಗಳು, ಅವ್ರಿಗೆಲ್ಲ ಹೊಡಿಬೇಕು. ಒಂದು ಇದಾಕಿದ್ರು, ಏನಪ್ಪ ಈ ಟ್ರಂಪೋಲಿಮ್ ಅಂತ ಹೇಳ್ತೀವಿ, ಹೈಟಲ್ಲಿ ಅದ್ರ ಮೇಲೆ ಜಂಪ್ ಮಾಡ್ತಿದ್ರೆ ಹಿಂಗೆ ಪಂಪ್ ಆಗುತ್ತೆ. ಹಂಗೆ ಜೋರಾಗಿ ಜಂಪ್ ಮಾಡ್ಬಿಟ್ರೆ ಮುಂದೆ ಹೋಗಿ ಹಂಗೆ ಅವ್ನ ಮೇಲೆ ಹಿಡ್ಕೊಂಡು ಟಮ್ ಅಂತ ಬೀಳ್ತೀವಿ. ಕೆಳಗೆಲ್ಲ ಬೆಡ್ ಹಾಕಿರ್ತಾರೆ. ಅವರು ಮಾಸ್ಟ್ರು ಬಂದು ನಾನು ಹೇಳ್ಕೊಟ್ರು, ಸರ್ 3 ಸಲ ಹಿಂಗೆ ಎಗ್ರಿ, ಅವನು ಅಲ್ಲಿ ಬರ್ತಾನೆ, ಹಂಗೆ 4ನೇ ಸಲ ಜೋರಾಗಿ ಪಂಪ್ ಮಾಡಿದ್ರೆ ಹೋಗಿ ಅವನ ಮೇಲೆ ಬೀಳ್ತೀರ ಅಂತ ಮಾನಿಟರ್ ಅಂದರು. ನಾನು ಜೋರಾಗಿ ಹೊಡೆದೆ, ಅವನ ಮೇಲೆ ಬಿದ್ದೆ. ಸೂಪರ್, ನಾನು ಹೀರೋ ಅಂದ್ಬಿಟ್ಟು ಸ್ವಲ್ಪ ಹಿಂಗೆಲ್ಲ ಪೋಸ್ ಕೊಡ್ತಾ ಇದ್ದೆ. ಆಮೇಲೆ ಟೇಕ್ ಅಂದರು. ಈಗ 3 ಸಲ ಪಂಪ್ ಮಾಡಿ ಜೋರಾಗಿ ಅಮ್ಮಕ್ಕೆ ನಾ ಹಿಂದೆ ಹೋಗ್ಬಿಟ್ಟಿದ್ದೀನಿ, ಹಿಂಗೆ ಬೆಡ್ ಮೇಲೆ ಹೋಗೇ ಇಲ್ಲ, ಹಿಂದೆ ಹೋಗಿ ಹಿಂಗೆ ಬಿದ್ದೋನು ಅಷ್ಟೇ ಗೊತ್ತು. ಅವತ್ತು ಶೂಟಿಂಗೇ ಕ್ಯಾನ್ಸಲ್ಲು. ಈ ತರ ಬಿದ್ದ ಎಕ್ಸ್ಪೀರಿಯನ್ಸ್ಗಳು ಇನ್ನೊಂದು 2-3 ಆಗಿವ್ಯಾ? ಅಯ್ಯೋಯ್ಯೋ ಬೇಕಾಷ್ಟು. ನಾನು ಪ್ರತಿಯೊಂದು ಸಿನಿಮಾಲಿ ಬೀಳ್ತಾನೆ ಇರ್ತೀನಿ. ನಾನು ಬಿದ್ದು ನಾನು ಇವಾಗ ಹೆಂಗ್ ಮಾಡ್ಕೊಂಡ್ಬಿಟ್ಟಿದ್ರೆ ಸಿನಿಮಾದಲ್ಲಿ ಅಂದ್ರೆ, ಸಾಧು ಕೋಕಿಲ ಬಿದ್ದ ರಕ್ತ ಬಂತ ನೋಡು, ಏಯ್ ಸಿನಿಮಾ ಇಟ್ಟುಕೋಣ. ನಾನು ರಕ್ತ ಬರ್ತಾ ಇದೆಯಾ ಸರ್, ಸಿನಿಮಾ ಇಟ್ಟು ಸರ್, ನಿಮ್ಗೆ ರಕ್ತ ಬಂದಿದ್ದು ಸಿನಿಮಾಲೇ ಇಟ್ಟಾಗುತ್ತೆ. ನಮ್ಮ ಮೊನ್ನೆ ಕೂಡ ಇಲ್ಲೆಲ್ಲ ಕುಯ್ಕೊಂಡಿದ್ದೀನಿ. ಸ್ವಲ್ಪ ಮುಂದೆ ಹೋಗಿದ್ರೆ ಈ ಬ್ಲಡ್ ವೈನ ಕಟ್ಟಾಗ್ಬಿಡೋದು ನೋಡಿ. ಈ ತರ ಸಿಕ್ಕಾಪಟ್ಟೆ ಏನೋ ಚಾಪೆ ಹಾಸ್ತೀರಾ ಮೂಗಲ್ ರಕ್ತ ಬರೋದು, ಅದೇ ಚಾಪೆ ಹಾರ್ಸಕ್ ಹೋಗಿ ಅದೆಲ್ಲ ಸಿಕ್ಕಾಪಟ್ಟೆ. ನಾನು ಪ್ರತಿ ಸಿನಿಮಾದಲ್ಲೂ ಅದೇನೇ ನಂದು ಗಲಾಟೆ. ಕಾಲು ಕೈ ಏನಾರು ಒಂದು ಏಟು ಬೀಳ್ಸ್ಕೊಂತ. ಒಂದ್ಸಲಿ ಮೂಳೆನೇ ಈಚೆ ಬಂದ್ಬಿಟ್ಟಿತ್ತು. ಅದು ಈ ಸಾವಂತರ್ಗ ಬೆಟ್ಟ ಇದೆ, ಬೆಟ್ಟದ ಮೇಲೆ ನಾನು ಇನ್ಸ್ಪೆಕ್ಟರ್ ನಿಂತ್ಕೊಂಡಿರ್ತೀನಿ, ಕೆಳಗಡೆ ಶಿವರಾಜ್ ಕುಮಾರ್ ಅವರು ಲವ್ ಮಾಡ್ತಾ ಇರ್ತಾರೆ. ಗಲಾಟೆ ಅಲಿಯನ ಯಾವ್ದು ಹಾಡೋದು, ಅಲಿಯನ ಅಥವಾ ಏನು ಅಳಿಯ, ಅದು ಮೇಲೆ ಹಿಂಗೆ ನಿಂತ್ಕೊಂಡಿದ್ದೆ. ಟೇಕ್ ಅಂದರು. ಟೇಕ್ ಅಂದ ತಕ್ಷಣ ಮಳೆ ಬಂದ್ಬಿಡ್ತು, ನಿಲ್ಸಿದ್ರು. ನಾನು ಹಂಗೆ ಮೇಲೆ ಹಿಂಗೆ ನಿಂತಿದ್ದೀನಿ. ಟೇಕ್ ಅಂದೆ, ಸರಿ ಟೇಕ್ ಅಂದೆ. ಅವರು ಕೆಳಗಡೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಮೇಲಿಂದ ಓಡ್ ಬಂದು ಇಳ್ಕೊಬೇಕು. ಈಗ ಮಳೆ ಬಂತಲ್ಲ, ಅದು ಫುಲ್ ನೈಸ್ ಆಗೋಯ್ತು. ಯಾವುದು ಬಂಡೆ ಮೇಲೆ ನಿಂತಿದ್ದೀನಿ ನಾನು, ಹಿಂಗೆ ಕಾಲಿಟ್ಟೆ ಅಷ್ಟೇ ಗೊತ್ತು, ಮೇಲಿಂದ ಕೆಳಗೆ ಬಿದ್ದಿದ್ದೀನಿ. ಎದ್ದೊಳಕ್ಕೆ ಆಗಿಲ್ಲ, ಹಿಂಗೆ ಫುಲ್ಲು ಗಲಾಟೆ. ಹೌದು, ಈ ಥರ ಎಲ್ಲ. ನಮ್ಮೆಲ್ಲ ಸುವರ್ಣ ಗರ್ಲ್ಸ್ ಕಡೆಯಿಂದ ನಿಮಗೆ ಮತ್ತೊಂದು ಗಿಫ್ಟ್ ಇದೆ. ಮತ್ತೊಂದು ಗಿಫ್ಟ್ ನಾನು ಏನು ಅವಾಗಿಂದ ಸಾಲಿಡ್ ಏನಾರು ಕೊಡ್ತಾರೇನೋ ಅನ್ಕೊಂಡ್ರೆ. ಏನಿರ್ಬೋದು ಅನ್ಸುತ್ತೆ? ಗಿಫ್ಟ್ಗಳು ಇಷ್ಟನಾ? ಗಿಫ್ಟ್ಗಳು ಇಷ್ಟ ಆಗತ್ತೆ? ತುಂಬಾ ಇಷ್ಟ. ನಾನು ಯಾವ್ದಾರು ಫಂಕ್ಷನ್ಗೆ ಹೋದ್ರೆ ಅವಳೇ ಹೇಳ್ಬಿಡ್ತಾಳೆ ಈಗ ಏನಂತ. ಕೊಡೋದಿಷ್ಟನಾ ತಗೊಳೋದಿಷ್ಟನಾ ಗಿಫ್ಟ್? ಯಾವುದು ಗಿಫ್ಟ್ ಕೊಡೋದು ಇಷ್ಟ, ತಗೊಳ್ಳೋದು ಇಷ್ಟ. ಹೆಂಡತಿಗೆ ಏನು ಕೊಟ್ಟಿದ್ರಿ ಫಸ್ಟ್ ಗಿಫ್ಟ್? ನಾನು ಹೆಂಡತಿಗೆ ಏನು ಕೊಟ್ಟಿದ್ದೆ? ಏನಿಲ್ಲ, 2 ಮಕ್ಕಳು. ಆಹಾ, ಸಾಲಿಡ್ ಆಗಿ ಬಂತ ಈಗ? ಓಹೋ, ಎಲ್ಲರ ಫೇವ್ರೆಟ್.
ತುಂಬಾ ಇಷ್ಟವಾದ ಗಿಫ್ಟೇ ಸಿಕ್ಕಿದೆ ಅಂತ ನಮ್ಗೆಲ್ಲರಿಗೂ ನಿಮ್ಮ ಎಕ್ಸ್ಪ್ರೆಷನ್ ಇಂದಾನೆ ಗೊತ್ತಾಗ್ತಾ ಇದೆ. ಈ ಟೈಮಲ್ಲಿ ಒಂದು ಹಾಡು ಈ ಟೈಮಲ್ಲಿ ಯಾವ್ದು ಹಾಡು ಬರಲ್ಲ ಈಗ ನನಗೆ. ಇದನ್ನ ಇವ್ರನ್ನ ನೋಡ್ದಾಗ? ಇದನ್ನ ನೋಡಿದ್ಮೇಲೆ ನನ್ನ ಹಾಡಬಾರ್ದು ಅನ್ಸ್ಬಿಡುದು. ಇಲ್ಲ ಒಂದು ಎಲ್ಲ ಪ್ರತಿ ಅವ್ರದ್ದು ನೋಡಿ ಜೀವನವನ್ನೇ ಸಂಗೀತಕ್ಕೋಸ್ಕರ ಇಟ್ಟಿರೋರು. ನನಗೆ ಇದೇ ಆಸೆ ಇದ್ದಿದ್ದು ಫಸ್ಟ್, ಈ ಥರದೊಂದು ತುಂಬ ದೊಡ್ಡ ಕೀಬೋರ್ಡ್ ಪ್ಲೇಯರ್ ಆಗಬೇಕು ಅಂತ. ಯಾವುದೂ ಆಗಲಿಲ್ಲ. ನನಗೆಲ್ಲರೂ ಹೇಳ್ತಾರೆ, ಸಾಧು ಕೋಕಿಲ ಅವ್ರಿ ನೀವೇನು ಮಲ್ಟಿ ಟ್ಯಾಲೆಂಟ್ ರೀ, ಏನು ರೀ ಆ ಡೈರೆಕ್ಷನ್ ಮಾಡ್ತೀರಾ, ಇದು ಆ್ಯಕ್ಟ್ ಮಾಡ್ತೀರಾ, ಈ ಕಡೆ ಏನು ಪ್ರೊಡ್ಯೂಸ್ ಮಾಡ್ತೀರಾ, ಇದು ಬರೀತೀರಾ, ಏನೇನೋ ಮಾಡ್ತೀರಾ. ನಾನು ಎಲ್ರಿಗೂ ಹೇಳ್ತೀನಿ, ಯಾವುದೂ ಸರಿಯಾಗಿ ಮಾಡಿಲ್ವಲ್ಲ ಸರ್, ನಾನು ಎಲ್ಲದರಲ್ಲೂ ಸುಮ್ಮನೆ ಕಾಲಿಟ್ಟು ಬಂದಿದ್ದೀನಿ ಅಷ್ಟೇ. ಆದರೆ ಪ್ರತಿಯೊರ್ಗೂ ನಾನು ಆಡಿಯನ್ಸ್ಗೂ ಅದೇ ಹೇಳಿದ್ದು, ಏನಾದರೂ ಅಚೀವ್ಮೆಂಟ್ ಇದ್ದರೆ ಯಾವ್ದಾದ್ರು ಒಂದರಲ್ಲಿ ಮಾಸ್ಟರ್ ಆಗಬೇಕು. ಆದರೂ ಕೂಡ ನೀವು ಮಾಡಿದ ಸಾಧನೆ ಏನು ಕಮ್ಮಿ ಅಲ್ಲ, ನಿಜಕ್ಕೂ ನೀವು ತುಂಬ ಸಾಧನೆ ಮಾಡಿದ್ದೀರಿ. ಇಲ್ಲ, ಜನ ರೆಕಗ್ನೈಸ್ ಮಾಡೋಷ್ಟು ಸಾಧ್ಯ. ಎಸ್. ಓಕೆ ವೀಕ್ಷಕರೇ, ಸಾಧು ಕೋಕಿಲ ಅವ್ರ ಜೊತೆ ನಾವು ಇನ್ನಷ್ಟು ಮಾತಾಡ್ತೀವಿ, ಅವ್ರ ಹತ್ರ ಇನ್ನಷ್ಟು ವಿಷಯಗಳನ್ನ ಕೇಳೋದಿದೆ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.